ಎಸ್ ರಾಜಧಾನಿ ಬೆಂಗಳೂರಿನಲ್ಲಿ ಎಚ್ಎಂಪಿ ವೈರಸ್ ಪತ್ತೆ ಆಗಿರುವಂತದ್ದು ಅಲರ್ಟ್ ಆಗಿದೆ ರಾಜ್ಯ ಆರೋಗ್ಯ ಇಲಾಖೆ. ಈಗ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿರುವಂತದ್ದು. ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ, ಕಮಿಷನರ್ ಸೇರಿ ಇನ್ನಿತರ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. 8 ಹಾಗೂ 3 ತಿಂಗಳ ಮಕ್ಕಳಲ್ಲಿ ಎಚ್ಎಂಪಿವಿ ಏನ್ ಪತ್ತೆ ಆಗುತ್ತೋ ಆ ಪತ್ತೆಯಾದ ಬೆನ್ನಲ್ಲೇ ಸಭೆಯನ್ನ ನಡೆಸಲಾಗಿದೆ. Circulation in the world, in the country, it is approximately 1% positivity. ಈಗ ನಾವು ILI ಅಂದ್ಬಿಟ್ಟು IHI ತಗೊಳ್ತಾ ಇದೀವಿ ಸರ್, ಇದು ಬರುತ್ತೆ ಸರ್ ಅಂತ ಕೊಡ್ತಾರೆ. ಇದು ಕೊಟ್ಟಿದ್ದಾರೆ ಸರ್. ಸೆಕೆಂಡ್ ಕೇಸ್ ಬೇಬಿ ಆಫ್ ಸ್ನೇಹ ಬ್ಯಾಪ್ಟಿಸ್ಟ್ ನಮ್ಮ IHI ಅವರು ಎಂಟ್ರಿ ಮಾಡಿದ್ದಾರೆ ಸರ್. ಈಗ ನಮಗೆ ಬಂತು. ಈಗ Baptist has entered this case, second case, baby of Sneha. And the first case they have not entered. They have shown it as ILI. We were not knowing it. So it is. This is also ILI, no? ILI, yes, ILI and better ಕೊಟ್ಟಿರೋದು. ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗಾಗಲೇ ವೈರಸ್ ಪತ್ತೆಯಾದ ಬೆನ್ನಲ್ಲೇ ಒಂದು ಕಡೆ ಆರೋಗ್ಯ ಇಲಾಖೆ ಕೂಡ ಫುಲ್ ಆಕ್ಟಿವ್ ಆಗಿದೆ. ಸದ್ಯಕ್ಕೆ ರಾಜ್ಯದಲ್ಲಿ ಕಡಿಮೆ ಸೋಂಕಿತರ ಸಂಖ್ಯೆ ಇರುವಂತಹ ಸಂದರ್ಭದಲ್ಲೇ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ, ತಜ್ಞರು ಯಾವೆಲ್ಲ ರೀತಿಯ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ದಿನೇಶ್ ಗುಂಡೂರಾವ್ ಮುಖ್ಯವಾಗಿ ಆಸ್ಪತ್ರೆಗೆ ದಾಖಲಾಗಿರೋ 8 ವರ್ಷದ ಮಗುವಿನಲ್ಲಿ ಮತ್ತು 3 ವರ್ಷದ ಮಗುವಿನಲ್ಲಿ 3 ತಿಂಗಳ ಮಗುವಿನಲ್ಲಿ ಈ ಒಂದು ಏನು ವೈರಸ್ ಒಂದು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಇವತ್ತು ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು ಮತ್ತು ಕಮಿಷನರ್ ಸೇರಿದಂತೆ ಇತರ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಮುಖ್ಯವಾಗಿ HMPV ವೈರಸ್ ಪತ್ತೆ ಬೆನ್ನಲ್ಲೇ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಇದರ ನಿಯಂತ್ರಣಕ್ಕೆ, ಇದರ ಬಗ್ಗೆ ಸುದೀರ್ಘವಾದಂತಹ ಒಂದು ಚರ್ಚೆ ಸಭೆಯಲ್ಲಿ ನಡೆದಿದೆ. ರೂಪ ಮುಖ್ಯವಾಗಿ ಗೈಡ್ಲೈನ್ಸ್ ಆರೋಗ್ಯ ಇಲಾಖೆಯಿಂದ ಏನೆಲ್ಲ ಗೈಡ್ಲೈನ್ಸ್ ಗಳನ್ನ ಜನರಿಗೆ ಕೊಡಬಹುದು ಈ ಒಂದು ವೈರಸ್ ನ ತಡೆಗಟ್ಟುವ ನಿಟ್ಟಿನಲ್ಲಿ, ಮತ್ತೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳನ್ನ ಒಂದು ಅಳವಡಿಸ್ಕೊಂಡು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಸಭೆಯಲ್ಲಿ ಚರ್ಚೆ ನಡೆದಿದೆ. ರೂಪ ಪ್ರಮುಖವಾಗಿ ಮತ್ತೊಂದ್ ಕಡೆ ನೋಡಿ, ಈಗ ಒಂದು ಗುಜರಾತ್ ನಲ್ಲಿ ಒಂದು ಪ್ರಕರಣ ಪತ್ತೆ ಆದ್ರೆ ರಾಜ್ಯದಲ್ಲಿ 2 ಸೋಂಕಿತರ ಸಂಖ್ಯೆ ಪತ್ತೆ ಆಗಿರುವಂತದ್ದು. ಸೊ ಕೋವಿಡ್ ವಿಚಾರವಾಗಿ ಕೂಡ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸಿ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಸೋಂಕಿತರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು. ಯಾವುದೇ ವೈರಸ್ ಆದ್ರೂ ಕೂಡ ಒಂದ್ ಕಡೆ ಅಷ್ಟು ಈಸಿಯಾಗಿ ತೆಗೆದುಕೊಳ್ಳುವ ರೀತಿ ಈಗ ಇಲ್ಲ ಅಂತ. ಹೌದು ರೂಪ, ಯಾಕಂದ್ರೆ ಚೀನಾದಿಂದ ಇದೊಂದೇ ವೈರಸ್ ಅಲ್ಲ, HMPV ಒಂದೇ ವೈರಸ್ ಅಲ್ಲ, ಬಹಳಷ್ಟು ವೈರಸ್ಗಳು ಹರಡಿದಾವೆ ಅನ್ನೋ ಒಂದು ಮಾಹಿತಿ ಕೂಡ ಒಂದು ಇತ್ತೀಚೆಗೆ ಕೇಳಿ ಬಂದಿತ್ತು. ಈಗ HMPV ವೈರಸ್ ಏನು ಒಂದು ಹರಡಿರೋದು ದೃಢವಾಗಿದೆ. ಭಾರತದಲ್ಲಿ 3 ಪ್ರಕರಣಗಳು, ಅದರೊಳಗೆ ಬೆಂಗಳೂರಿನಲ್ಲಿ 2 ಪ್ರಕರಣಗಳು ಮತ್ತು ಗುಜರಾತ್ನ ಅಹಮದಾಬಾದ್ ನಲ್ಲಿ 1 ಪ್ರಕರಣ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಅಲರ್ಟ್ ಆಗಿದೆ. ಹಾಗಾಗಿ ಏನು ಒಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಕೊರೋನಾ ಟೈಮಲ್ಲಿ ಆದಂತ ಒಂದಷ್ಟು ಅಂದ್ರೆ ಅದಕ್ಕಿಂತ ಮುನ್ನೆಚ್ಚರಿಕವಾಗಿ ಹೀಗೆ ತಡೆಗಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೊಂದು ಸಭೆ ನಡೆಸಿದೆ. ಸಭೆಯಲ್ಲಿ ಏನು ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ್ಲಿಂದಾನೇ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು. ಮುಖ್ಯವಾಗಿ 2 ಪ್ರಕರಣಗಳು ಬಂದಿದ್ದಾವೆ, ಮುಂದೆ ಈ ಪ್ರಕರಣಗಳು ಹೆಚ್ಚಾಗಬಾರ್ದು ಆ ನಿಟ್ಟಿನಲ್ಲಿ ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಅಧಿಕಾರಿಗಳ ಜೊತೆ ಒಂದು ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ತುರ್ತಾಗಿ ತೆಗೆದುಕೊಳ್ಳಬಹುದಂತ ಕ್ರಮಗಳ ಬಗ್ಗೆ ಒಂದು ಈ ಚರ್ಚೆ ನಡೆದಿದೆ. ಮುಖ್ಯವಾಗಿ ICMR ಅಧಿಕೃತ ಮಾಹಿತಿಗೂ ಮೊದಲೇ ಏನ್ ದಿನೇಶ್ ಗುಂಡೂರಾವ್ ಒಂದು ಪ್ರತಿಕ್ರಿಯೆ ನೀಡಿದ್ರು. ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿರುವ 8 ವರ್ಷದ ಮಗುವಿನಲ್ಲಿ ಸಮಸ್ಯೆ ಇಲ್ಲ, ಬಟ್ ಏನೋ ಒಂದು ಇದನ್ನ ಕಂಡು ಬಂದಿದೆ, HMPV ವೈರಸ್ ಕಂಡು ಬಂದಿದೆ. ಬಹುಶಃ ಸಂಜೆ ವೇಳೆಗೆ ಆ 8 ವರ್ಷದ ಮಗು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಮುಖ್ಯವಾಗಿ ಪುಣೆ ಲ್ಯಾಬ್ಗೆ ಏನು ಆ ಮಗುವಿನ ಒಂದಷ್ಟು ಪರೀಕ್ಷಾ ವಿಧಾನಗಳನ್ನ ಕಳಿಸುವಂತ ಕೂಡ ಕ್ರಮ ಕೈಗೊಂಡಿದ್ದಾರೆ ಆರೋಗ್ಯ ಸಚಿವರು. ಇದು ಹಳೆ ವೈರಸ್ ಮತ್ತೆ ಎಚ್ಚರಿಕೆ ವಹಿಸಬೇಕು ಅಂತ ಒಂದು ದಿನೇಶ್ ಗುಂಡೂರಾವ್ ಹೇಳಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಭೆಯಲ್ಲೂ ಕೂಡ ಇದೇ ವಿಷಯವಾಗಿ ಚರ್ಚೆ ನಡೆದಿದೆ. ಮುಖ್ಯವಾಗಿ ICMR ನಲ್ಲಿ 2 ಮಕ್ಕಳಲ್ಲಿ HMPV ವೈರಸ್ ಇರೋದು ದೃಢಪಡ್ತಿದ್ದಂಗೆ ಈ ಒಂದು ತುರ್ತು ಸಭೆ ನಡೆದಿದೆ. ರೂಪ ಪ್ರಮುಖವಾಗಿ ಈ
HMP ಇದ್ರಲ್ಲಿರುವಂತಹ ವೈರಸ್ನ ಲಕ್ಷಣಗಳು ಸೇಮ್ ಕೋವಿಡ್ ಲಕ್ಷಣಗಳೇ ಆಗಿರೋದ್ರಿಂದ ಜನರಿಗೆ ಈ ವಿಚಾರವಾಗಿ ಅರಿವು ಮೂಡಿಸಬೇಕಾಗಿದೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅರಿವಿಲ್ಲದೆ ಸಾಕಷ್ಟು ಅನಾಹುತಗಳಾಗಿರುವಂತದ್ದು ಗಮನಿಸಲಾಗಿದೆ. ಸೊ ಈಗಲೇ ಸ್ವಲ್ಪ ಆರೋಗ್ಯ ಇಲಾಖೆ ಅಲರ್ಟ್ ಆಗಿ ಕಾರ್ಯಕ್ರಮಗಳ ವಿಚಾರವಾಗಿ ಬೇರೆ ರೀತಿಯಲ್ಲೇ ಥಿಂಕ್ ಮಾಡಬೇಕಾಗಿದೆ. ಅಂದ್ರೆ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ, ನಗರ ಭಾಗದಲ್ಲಿರುವಂತಹ ಜನರಿಗೆ ಎಚ್ಚರಿಕೆ ರವಾನೆ ಮಾಡುವಂತಹ ವಿಚಾರವಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ಕೆಲಸ ಕೈ ಹಾಕಬೇಕಾಗಿದೆ ಅಂತ. ಹೌದು ರೂಪಾ, ಈ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಒಂದು ಮಾಹಿತಿ ತಿಳಿದು ಬಂದ್ರೆ, ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಏನೆಲ್ಲ ಜಾಗೃತಿ ಮೂಡಿಸ್ಬೇಕಾಗತ್ತೆ, ಒಂದು ಏನು ಕೊರೋನಾ ಟೈಮಲ್ಲಿ ಏನೆಲ್ಲ ಜಾಗೃತಿ ಮೂಡಿಸಿದ್ರು ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಏನು HMP ವೈರಸ್ ಹರಡ್ದಂಗೆ ಏನೆಲ್ಲ ಜಾಗೃತಿ ಕ್ರಮಗಳನ್ನ ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಚರ್ಚೆ ನಡೆದಿದೆ. ಬಹುಶಃ ಸಭೆಯ ನಂತರ ಆರೋಗ್ಯ ಇಲಾಖೆ ಸಚಿವರು ಏನು ದಿನೇಶ್ ಗುಂಡೂರಾವ್ ಅವರು ಒಂದು ಈ ಮಾಹಿತಿಯನ್ನ ಏನು ಕೊಡಲಿದ್ದಾರೆ. ಮುಖ್ಯವಾಗಿ ಏನು ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಇದೇನು ಅಪಾಯಕಾರಿ ವೈರಸ್ ಅಲ್ಲ, ಆದ್ರೂ ಕೂಡ ಮುನ್ನೆಚ್ಚರಿಕೆ ಅಗತ್ಯ. ನಾವು ಏನೆಲ್ಲ ಕ್ರಮಗಳನ್ನ ಅಂದ್ರೆ ಒಂದು ಕರ್ಚೀಫ್ ಬಳಸುವಂಥದ್ದು, ಟಿಶ್ಯೂ ಪೇಪರ್ ಬಳಸುವಂಥದ್ದು, ಕೈವಸ್ತ್ರ ಬಳಸುವಂಥದ್ದು, ಹೀಗೆ ಈ ರೀತಿಯಾದಂತ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕು. ಮತ್ತೆ ಜನನಿಬಿಡ ಪ್ರದೇಶದಲ್ಲಿ ಹೋಗುವಾಗ ಮುಖಕ್ಕೆ ಏನೋ ಒಂದು ಕರ್ಚೀಫ್, ಕರವಸ್ತ್ರನ ಅಥವಾ ಮಾಸ್ಕ್ ಅನ್ನ ಧರಿಸುವಂಥದ್ದು, ಜಾಸ್ತಿ ಜಂಗುಳಿ ಇರುವಂತ ಕಡೆ ಸೇರದೇ ಇರುವಂತದ್ದು, ಇವೆಲ್ಲ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಆರೋಗ್ಯ ಇಲಾಖೆ ಕೊಡ್ಬೋದು. ಮತ್ತು ವೈದ್ಯಾಧಿಕಾರಿಗಳು ಕೂಡ ಅದನ್ನೇ ಹೇಳ್ಬೋದು ರೂಪಾ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಈ HMPV ಅನ್ನುವಂಥದ್ದು ಸದ್ಯಕ್ಕೆ ಮಾರಕ ಅಲ್ಲ, ಅದರ ವೈರಸ್ನ ಲಕ್ಷಣಗಳ ವಿಚಾರವಾಗಿ ಸರ್ಕಾರ ಅಷ್ಟೇನ್ ಡೇಂಜರಸ್ ಅಲ್ಲ, ಆದ್ರೂ ಕೂಡ ನಮ್ಮ ಜಾಗರೂಕತೆಯಲ್ಲಿ ನಾವು ಇರಬೇಕಾಗುತ್ತೆ ಅಂತ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಮತ್ತೆ